ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಮಾಧ್ಯಮಗಳು ಜಾತಿ ಮತದ ಹೆಸರಿನಲ್ಲಿ ಅತ್ಯಂತ ನಿಕೃಷ್ಟವಾದಂತ ಭೇದ ಭಾವಗಳನ್ನು ಮಾಡ್ತಾ ಇವೆ. ಅತ್ಯಂತ ಸುಳ್ಳು ಕಥೆಗಳನ್ನು ಅವರ ಕೆಲವು ಟಿವಿಗಳಲ್ಲಿ ಕಂಡ ದೃಶ್ಯಗಳನ್ನು ನೋಡಿದರೆ ಪಾಕಿಸ್ತಾನ ಇವತ್ತು ಹುಡಿ ಹುಡಿಯಾಗಿ ಭೂಮಿ ಮೇಲೆ ಅದರ ನಕಾಶೆ ಉಳಿತಿರಲಿಲ್ಲ. ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಸುಳ್ಳುಗಳು. ಜಗತ್ತಿನ ಮುಂದೆ ಭಾರತದ ಮಾನವನ್ನು ಕೆಡಿಸುವಂತಹ ಕೆಲಸಗಳನ್ನು ಖಂಡಿತ ದಯವಿಟ್ಟು ಮಾಧ್ಯಮಗಳು ಮಾಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೀನಿ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರಾದ ರಾಮ್ ಮನೋಹರ್ ಲೋಹಿಯಾ ಗೊತ್ತಿರಬೇಕು ನಿಮಗೆ. ಅವರು ಅವರ ಆತ್ಮಕಥೆಯಲ್ಲಿ ಒಂದು ಕಡೆ ಹೇಳ್ತಾರೆ, 1947 ಆಗಸ್ಟ್ 15 ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜೋರಾಗ್ತದೆ. ಆಗ ನೌಕರಿ ನಮ್ಮ ಬಂಗಾಳಕ್ಕೆ ಹೋಗ್ತಾರೆ ಗಾಂಧೀಜಿಯವರು. ಅಲ್ಲಿ ಒಂದು ಪೇಪರ್ ನ್ಯೂಸ್ ಬರ್ತದೆ, ಮುಸಲ್ಮಾನನ ಮನೆಯಲ್ಲಿ 313 ಬಂದೂಕು ಪತ್ತೆ. 313 ಬಂದೂಕು ಪತ್ತೆ. ವಾಸ್ತವ ಏನು ಗೊತ್ತಾ, ಒಂದೇ ಒಂದು ಬಂದೂಕು ಪತ್ತೆ ಆದ್ದು. ಆ ಬಂದೂಕಿನ ಮೇಲೆ 313 ಅಂತ ಹೇಳುವಂತ ಪವಿತ್ರವಾದ ನಂಬರ್ ಅನ್ನು ಬರೆದಿದ್ದು ಅಷ್ಟೇ. ಅದನ್ನು 1947ರಲ್ಲಿ ಅವತ್ತೇ ಪೇಪರ್ಗಳು ಕೊಟ್ಟದ್ದು 313 ಬಂದೂಕು ಪತ್ತೆ ಅಂತ ಹೇಳಿ. ಹಾಗಾದ್ರೆ ಇವತ್ತಿನ ಮಾಧ್ಯಮಗಳ ಅವಸ್ಥೆ ಹೇಗಿರ್ಬೋದು? ಆದ್ರಿಂದ ದಯವಿಟ್ಟು ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ನಮ್ಮ 4ನೇ ಅಂಗ ಎನ್ನುವಂತ ಪ್ರಜ್ಞೆಯೊಂದಿಗೆ ಪ್ರಜಾಪ್ರಭುತ್ವದ ಕಾವಲುದಾಯಿಗಳಾಗಿ ನೀವು ವರ್ತಿಸಬೇಕು ಹೊರತು ಬುದ್ಧಿ ಇಲ್ಲದ ಹಂದಿಗಳಾಗಿ ವಾಸ್ತವಗಳನ್ನು ಮುಚ್ಚಿಡುವವರು ಆಗಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ತಾ ನನ್ನ ಮಾತುಗಳು